ನನ್ನ ಬ್ಯಾಡ ಅಂತ ಕುಂತಿದ್ದೆ ಊರಿಗೆ ಬರೋದು. ನಾನು ಹೋಗಿ 2 ದಿನ ಹೋಗಿ ಬರ್ತಂತ ನಾನು ಕೇಳಿದೆ. ಕೇಳಿದ್ರೆ ನಂದು ಟ್ರಾನ್ಸ್ಫರ್ ಆಗೋದೈತವ್ವ, ನೀನು ಹೋಗ್ಬೇಡಂದು. ನಾನು ನಿನ್ನ ಟ್ರಾನ್ಸ್ಫರ್ ಮಾಡಾಕ 2 ದಿನ ಹೋಗಿ ಮತ್ತೆ ಬಂದು ಮಾತಾಡ್ನಪ್ಪ ಅಂತ ನನ್ನ ಮಗನ ಕೂಡ ಮಾತಾಡಿದ್ನೆ. ಯಪ್ಪ ನನಗೆ ಟ್ರಾನ್ಸ್ಫರ್ ಮಾಡಾಕ ರೊಕ್ಕ ಯಾರು ಕೊಡ್ತಾರಂತ ಕೇಳಿದ್ನು. ಯಪ್ಪ ಅದನ್ನು ಕೇಳ್ಕೊಂಬಂದು ಅದನ್ನು ಕರ್ಕೊಂಬಂದು ಮಾತಾಡ್ತೀನಂತ ನನ್ನ ಮನಸ್ಸಿನಾಗ ನಾನು ಹೇಳ್ಕೊಂಬಂದೆ. ಅದ್ರ ಮೇಲೆ ನನ್ನ ಮಗ ಮತ್ತೇನಂತ ತಿರುಗಿ ನಾನು ಕೂಡ ಮಾತಾಡಲಿಲ್ಲ. ನಾನು ಕೂಡ ಮಾತಾಡಲಿಲ್ಲ. ನಾನು ಸೋಮವಾರದಿಂದ ಬಂದೀನಿ. ಯಪ್ಪ ಶುಕ್ರವಾರ ರಾತ್ರಿ ಮಗ ಹಿಂಗಾಗಿ ಬಿದ್ದಾನು. ಏನೇನು ದ್ಯಾಸ್ ಇಟ್ಕೊಂಡಿನಂತ ನಾನು ಹೇಳಿ ನಾನು ಫೋನ್ ಮಾಡಿದ್ದೀನಿ. ನನಗೆ ಆರಾಮಿದ್ದಿಲ್ಲ. ಅವತ್ತು ಬಾಟ್ಲಿ ಹಚ್ಕೊಂಬರಕ್ಕೆ ಕಾಟಿಗೆ ಹೋಗಿದ್ದೆ. ಆತಗೆ ಫೋನ್ ಮಾಡಿ ಹೇಳ್ತಿ ಏನು ಹೇಳ್ಯಾಳ, ಅತ್ತಿಗೆ ಆರಾಮಿಲ್ಲ ಬಾಟ್ಲಿ ಹಚ್ಚಾರಂತ ಅತ್ತಿಗೆ ಅಂತ ಹೆಂಡ್ತಿ ಫೋನ್ ಮಾಡಿ ಹೇಳ. ಹಂಗೆ ಹೇಳಿದಾಗ ತಂದಿಗೆ ತಾನಂದನ. ಯಪ್ಪ ಅವಾಗ ಫೋನ ಬಾಟ್ಲಿ ಹಚ್ಚಾರಂತ ನೀನು ಇಲ್ಲಿದ್ದಲ್ಲ ಅಂತಂದಾಗ ಅವಾಗ ನಾನೇನಂದೆ, ರಾಮಪ್ಪ ಡ್ಯೂಟಿಗೆ ಹೋಗ್ಯಾನ ಮನ್ಯಾಗ ಇದ್ದಾನಂತ ನಾ ಕೇಳಿದೆ ಸರ್. ನಾ ಕೇಳಿದ್ರೆ ಏನಾಯಿತು, ಮುಂಜಾಲಿದ್ದು ಇವತ್ತು ಹೋಗಿಲ್ಲ ರಾಮಪ್ಪ, ಚಿತ್ರಾನ್ನ ಮಾಡಿದ್ದ ಉಂಡಿನಿ, ಉಂಡು ಮಕ್ಕಂಡನ ಇನ್ನೂ ಎದ್ದಿಲ್ಲ ತಂದ. ನಾವೆಷ್ಟೊತ್ತಿಗೆ ಫೋನ್ ಮಾಡಿ ಬಂದರೆ 8 ಗಂಟೆ ಆಗೈತೆ. ನಮ್ಮ ಗಣಮಗ್ಗ ಟೈಮ್ ತಿಳಿಯಾಗಿಲ್ರಿ. ನಾನು ಇಲ್ಲಿದ್ದ ಫೋನ್ ಹಚ್ಚಿ ನಿಮ್ಮ ಮಗ್ಗ ಆತ ನನಗೆ ಕೂಡ ಮಾತಾಡ್ಯಾನ. 2 ಗಂಟೆಗೆ ಅಣ್ಣನ ಮಗಳ ಕುಕ್ನೂರಿಗೆ ಕೊಟ್ಟೂರಿಗೆ ಕಳಿಸಿ ಹೋದಾಕ ಯವ್ವ ಅಂಬೇಕಂತಕ್ಕೆ ಯಾರು ಹೋಗಿದ್ರೆ ಇನ್ನೂ ಸ್ವಲ್ಪ ಹೊತ್ತಿಗೆ ಮಗ ಜಲಮ ಬಿಡ್ತಾನ. ಆವಾಗ ಯಪ್ಪ ಅಣ್ಣ ಹೋಗಿ ಮಾತಾಡಿಸಿ ಟಿ.ಸಿ ಕೊಟ್ಟು ಬಂದಾನ ಆಕಿಗೆ ಹೋಗಿ. ಅದ್ರಂಗೆ ನಾನು ಅಂದೆ, ರಾಮಪ್ಪ ಫೋನ್ ಹಚ್ಚಾಳ ಹೇಳ್ತೇವ ತಗಂಗೆ ಫೋನ್ ಮಾಡಂತ ಕೈಯಾಗ ಕೊಟ್ಟು ಮಗ ನನಗೆ ಒಂದ್ರಿಂದ ಒಂದು ಹಂಗೆ ಮಾತಾಡ್ಕೊಂತ ಎಬಸಪ್ಪ ಮಗನಂತ ನಾನಂದೀನಿ. ನಾನಂದೀನಿ. ನಾನು ಸುಮ್ಮನೆ ಹೇಳಿದ್ರೆ ನಾನು ಬೇಕಂತ ಹೇಳ್ತ ನಾನು ಏನನ ಮಾಡ್ಲವ್ರು. ಯಪ್ಪ ಏನಿಲ್ರಿ, ನಂದು ಟ್ರಾನ್ಸ್ಫರ್ ಆಗ್ಯದೈತವ. ನೀವು ಹೊಂಟು ನಿಂದಿರ್ತಾರಲ್ಲ, ಎಲ್ಲ ತಾಯಿ ತಂದೆಗಳು ಖುಷಿಲಿಂದ ಇರ್ತಾರ. ನೀವು ಹೋಗಿದ್ರೆ ನಾವು ಓದ್ನಂತ ಗಟ್ಟಿ ತೊಟ್ಟಿದ್ದೆಲ್ಲ ಯಪ್ಪ. ದುಡ್ಡಿನ ವಿಚಾರ ನನಗೆ ಅಂದಿದ್ದು ಒಂದು ಮಾತು, ದುಡ್ಡು ಈಗ ಎಲ್ಲಿದ್ದ ಕೊಡ್ತಾ ನನಗೆ ಅಣ್ಣ ಅಂದ. ಯಪ್ಪ ಇಲ್ಲದ್ರೆ ಇದನ್ನ ಮಾಡ್ಕೊಂತೀರಪ್ಪ, ನಾವು ಬಡತನ ಜನದಾಗ ಬಂದೀವಿ ಅಂದು. ಯಪ್ಪ ಇದು ತಂದ ಮೇಲೆ ಮಗನ ಹೋಗಿ ಎಬ್ಸೋ 8 ಗಂಟೆ ತನಕ ಮಕ್ಕಂಡ ಮಗ ಅಂದ್ಯಾತ. ಹೆಂಗೆ ಮಕ್ಕಂಡವನು ಬೇಸ್ ಮಕ್ಕಂಡವನು, ಆರಾಮಿಲ್ದ ಮಕ್ಕಂಡವನು. ಎಬ್ಸೋ ಇಲ್ಲಿದ್ದ ಬೈದ್ಕೊಂತ ನಾನು ಹೇಳಿನಪ್ಪ. ಇದ್ರ ಮೇಲೆ ನನಗೆ ಧೈರ್ಯ ಬರಲಿಲ್ಲವೋ. ಮಗನ ಕಾಲು ಎಲ್ಲ ತಣ್ಣಗಾಗ್ಯಾವ ಮಗನ ಮುಟ್ಟಿದ್ರೆ ಅಂತಂದು ಮಗ ಸಿಗುದಂಗ ಮ್ಯಾಲೆ ಹೋದ್ನು. ನಿನ್ನ ಮಗ ಮ್ಯಾಲೆ ಹೋಗ್ಯಾನು. ಮ್ಯಾಲೆ ಹೋದ ಮಗನ ನಿನ್ನ ನೋಡ್ಕೊಂತ ಕುಂತಿದ್ದೆ. ನಾನಿದ್ರೆ ನನ್ನ ಮಗನ ಸಾಯಕ್ಕೆ ಬಿಡ್ತಿದ್ದಿಲ್ಲೋ. ಯಾರನ್ನ 8 ಗಂಟೆ ತನಕ ಮಗ ಮಕ್ಕಂಡ್ರೆ ಎಬ್ಸ್ದಂಗೆ ಇರ್ತಾರೇನು ಸಾರು? ಏಯಪ್ಪ ನಾನು ಇದ್ರೆ ಮಗನ ಮಕ ನೋಡಿ ಯಾಕಪ್ಪ ಹಿಂಗಾಗಿದ್ದಂತೆ, ನನಗೇನಾಗದು ಏನು ಬೇಕು? ಏಯಪ್ಪ ಇವಸ್ ಮಂದಿ ಕಾಲ್ತ ನನ್ನ ಮಗನ ತಂದು ತೋರಿ ಸಾಕಪ್ಪ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.